ತೂಕ ಅನ್ನೋದಕ್ಕಿತ್ತು. ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನ ಹಿನ್ನೆಲೆ ಬೆಳಗಾವಿಯಿಂದ ದಾವಣಗೆರೆಗೆ ಸಚಿವ ಎಂಬಿ ಪಾಟೀಲ್ ಅವರ ಆಗಮನ. ಅಂತಿಮ ದರ್ಶನ ಪಡೆಯುವುದಕ್ಕೆ ಹೊರಟಿರುವಂಥದ್ದು ಎಂಬಿ ಪಾಟೀಲ್ ಅವರು. ದಾವಣಗೆರೆಯನ್ನ ಹೆಮ್ಮರವಾಗಿ ಅಭಿವೃದ್ಧಿಯನ್ನ ಪಡಿಸುವಂಥ ಕೆಲಸವನ್ನ ಮಾಡಿದ್ರು. ಸಾಕಷ್ಟು ವಿದ್ಯಾರ್ಥಿಗಳನ್ನ ಬೆಳೆಸಿದ್ದಾರೆ. ಎಂಬಿ ಪಾಟೀಲ್ ಅವರ ಪ್ರತಿಕ್ರಿಯೆ ಇದು. 6 ಬಾರಿ ಶಾಸಕರಾಗಿ ಸಚಿವರಾಗಿ ಸೇವೆಯನ್ನ ಸಲ್ಲಿಸಿದ್ರು. ಇವತ್ತು ಅವರನ್ನ ಕಳೆದುಕೊಂಡಿದ್ದೇವೆ ಅಂತ ಭಾವುಕರಾಗಿದ್ದಾರೆ ಎಂಬಿ ಪಾಟೀಲ್ ಅವರು. ಶಾಸಕ ಶಾಮನೂರು ಶಿವಶಂಕರಪ್ಪ ನಿಧನದ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವಂಥ ಎಂಬಿ ಪಾಟೀಲ್ ಅವರು ಭಾವುಕರಾಗಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಇನ್ನು ಉಳಿದವರು ಎಲ್ಲರಿಗೂ ಕೂಡ ಅವರು ಹಿರಿಯರಾಗಿ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದರು. ಜೀವನದಲ್ಲಿ ಯಾರಿಗೂ ಕೂಡ ಅವರು ಕೆಟ್ಟದ್ದನ್ನು ಬಯಸಿರಲಿಲ್ಲ. ಸಮಾಜದ ಸಂಘಟನೆ ಇರಲಿ ಅಥವಾ ದಾವಣಗೆರೆ ಅಭಿವೃದ್ಧಿ ಇರಲಿ ಅಥವಾ ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನು ಹೆಮ್ಮರವಾಗಿ ಇವತ್ತು ದಿವಸ ಬೆಳೆಸಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣದ ದಾಸೋಹವನ್ನು ಮಾಡಿದ್ದಾರೆ. ಅವರು ಹಾಲಿ ಹಾಲಿ ಕೂಡ ಮತ್ತು ಹಿಂದೆ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಒಂದು ಸಲ ನನ್ನ ಜೊತೆನೇ ಅವಾಗ 98ನಲ್ಲಿ ಅವರು ಪಾರ್ಲಿಮೆಂಟ್ ಮೆಂಬರ್ ಕೂಡ ಆಗಿದ್ದರು. ಹೀಗಾಗಿ 6 ಬಾರಿ ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿದ್ದಾರೆ. ರಾಜ್ಯದ ಜನತೆ ನಾವು ಇವತ್ತು ಸ್ವಲ್ಪ ಹಿರಿಯರನ್ನ ನಾವು ಕರ್ಕೊಂಡಿದ್ದೀವಿ. ಇವತ್ತು ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನೀಡಲಿ ದೇವರು ಅಂತ ಹಾರೈಸ್ತೀನಿ ಮತ್ತು ಅವ್ರ ಕುಟುಂಬಕ್ಕೆ ಈ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ದಯಪಾಲಿಸಲಿ. ತಮ್ಮವರ ಒಡನಾಟ ಹೆಂಗಿತ್ತು ಸರ್? ವೈಯಕ್ತಿಕವಾಗಿ ಏನಾದರೂ ನೆನಪಿಸ್ಕೊಳ್ಳೋದಾದ್ರೆ? ನಮ್ಮದು ಇದು ವಿಶೇಷವಾಗಿ ನಾನು ಒಬ್ಬ ಸಂಸ್ಥೆಯ ಅಧ್ಯಕ್ಷನಾಗಿದ್ದೆ. ನನ್ನ ತಂದೆಯವರು ಹಿಡ್ಕೊಂಡು ತುಂಬ ಅವ್ರನ್ನ ಪರಿಚಯ ಇತ್ತು. ಹೀಗಾಗಿ ಆ ಒಂದು ಸಂಸ್ಥೆಗಳ ಇದರಿಂದ ನಾವು ಹೆಚ್ಚಿನ ಒಂದು ಒಡನಾಟವನ್ನು ಇವತ್ತು ದಿವಸ ನಮ್ಮ ಮೆಡಿಕಲ್ ಕಾಲೇಜ್ ಆಗಲಿ, ಅವ್ರ ಮೆಡಿಕಲ್ ಕಾಲೇಜ್ ಆಗಲಿ, ಇದರಲ್ಲಿ ಅವರು ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ ಅವರೇ ಆಗಿದ್ದರು. ಹೀಗಾಗಿ ಆ ಒಡನಾಟ ಆಯಿತು ಮತ್ತು ಇತ್ತೀಚೆಗೆ ಸಂಬಂಧ ಕೂಡ ಆಯಿತು. ನಮ್ಮ ದೊಡ್ಡ ಮಗನಿಗೆ ಅವರ ಮೊಮ್ಮಕ್ಕಳಿಗೆ ಇವತ್ತು ದಿವಸ ಸಂಬಂಧವನ್ನು ಬೆಳೆಸಿ, ಹೀಗಾಗಿ ಇವತ್ತು ಎಲ್ಲದಕ್ಕಿಂತ ಹೆಚ್ಚಿಗಾಗಿ ನಮ್ಮೆಲ್ಲರಿಗೂ ಹಿರಿಯರು ದಿವಸ ಎಲ್ಲರಿಗೂ ಒಬ್ಬ ಹಿರಿಯರನ್ನ ಮಾರ್ಗದರ್ಶನ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಎಲ್ಲ ದಾವಣಗೆರೆ ಹತ್ತ ತೆರಳ್ತಾ ಇದ್ದಾರೆ ನಾಯಕರು. ಕೆಲವರು ದೆಹಲಿಯಲ್ಲಿ ಲಾಕಾಗಿಬಿಟ್ಟಿದ್ದಾರೆ. ಸೊ ಯಾರ್ಯಾರು ಯಾವ ರೀತಿಯಾಗಿ ಕಂಬನಿ ಮಿಡಿತಾ ಇದ್ದಾರೆ, ನುಡಿ ನಮನ ಸಲ್ಲಿಕೆ ಮಾಡ್ತಾ ಇದ್ದಾರೆ, ಯಾರೆಲ್ಲ ದಾವಣಗೆರೆಗೆ ಆಗಮಿಸ್ತಾ ಇದ್ದಾರೆ? ವಿ.ಟಿ. ಶಾಮನೂರು ಶಿವಶಂಕರಪ್ಪ ಅವರ ನಿಧನದ ಹಿನ್ನೆಲೆ ಇವತ್ತು ಸದನದಲ್ಲೂ ಕೂಡ ಸಂತಾಪ ನಿರ್ಣಯವನ್ನ ಮಂಡಿಸಲಾಗತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಧಾನಸಭೆ ವಿಧಾನ ಪರಿಷತ್ ಕಲಾಪಗಳು ಪ್ರಾರಂಭವಾಗತ್ತೆ. ಅಲ್ಲಿಯೂ ಕೂಡ ಅವರಿಗೆ ಸಂತಾಪವನ್ನ ಸಲ್ಲಿಕೆ ಮಾಡಲಾಗತ್ತೆ. ಈಗಾಗಲೇ ದಾವಣಗೆರೆ ಶಾಮನೂರು ಅವರ ನಿವಾಸದಲ್ಲಿ ಪಾರ್ಥಿವ ಶರೀರದ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಸಾಕಷ್ಟು ಜನ ಅವರ ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ಯಾಕೆಂದ್ರೆ ದಾವಣಗೆರೆಯಲ್ಲೂ ಕೂಡ ಬಹಳಷ್ಟು ಬೆಂಬಲಿಗರು, ಅವರ ಆಪ್ತರು ಇದ್ರು. ಯಾಕೆಂದ್ರೆ ದಾವಣಗೆರೆ ಮ್ಯಾಂಚೆಸ್ಟರ್ ಸಿಟಿ ಅಂತೇಳಿ ಹೆಸರುವಾಸಿಯಾಗಿದೆ. ಅಲ್ಲಿ ಶಿಕ್ಷಣ ಸಂಸ್ಥೆಗಳನ್ನ ಕಟ್ಟಿ ಬೆಳೆಸಿದಂತವ್ರು ಶಾಮನೂರು ಶಿವಶಂಕರಪ್ಪ. ಸೊ ಹಾಗಾಗಿ ದಾವಣಗೆರೆಯ ಮನೆ ಮಂದಿಗೆಲ್ಲ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಬಗ್ಗೆ ಉತ್ತಮವಾದಂತ ಒಡನಾಟವಿದೆ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಈಗ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ಪಾರ್ಥಿವ ಶರೀರದ ದರ್ಶನವನ್ನ ಪಡಿತಾ ಇದ್ದಾರೆ. ಈಗಾಗಲೇ ಕೆಲವು ಸ್ಥಳೀಯ ಗಣ್ಯರು ಕೂಡ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಅಂತಿಮ ದರ್ಶನವನ್ನ ಪಡಿತಾ ಇದ್ದಾರೆ. ನಂತರ ಅವರನ್ನ ಹೈಸ್ಕೂಲು, ದಾವಣಗೆರೆಯ ಹೈಸ್ಕೂಲು ಮೈದಾನಕ್ಕೆ ಅವರ ಪಾರ್ಥಿವ ಶರೀರವನ್ನ ಮೆರವಣಿಗೆಯ ಮೂಲಕ ಶಿಫ್ಟ್ ಮಾಡಲಾಗತ್ತೆ. ಮಧ್ಯಾಹ್ನ 2 ಗಂಟೆಯಿಂದ ಅಲ್ಲಿ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಾಕಷ್ಟು ಜನ ಅಲ್ಲಿಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ರಾಜಕಾರಣಿಗಳು ಕೂಡ ಈಗ ಬೆಳಗಾವಿ ವಿಧಾನಸೌಧದಲ್ಲಿ ಸಂತಾಪ ನಿರ್ಣಯವನ್ನ ಮಂಡಿಸಿದ ನಂತರ ಸಿಎಂ, ಡಿಸಿಎಂ, ಸಚಿವರು, ಶಾಸಕರು, MLCಗಳು ಎಲ್ಲರೂ ಕೂಡ ಅಲ್ಲಿಗೆ ಪಕ್ಷಾತೀತವಾಗಿ ದಾವಣಗೆರೆಗೆ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಅವರ ಅಂತಿಮ ದರ್ಶನವನ್ನ ಪಡೆಯಲಿದ್ದಾರೆ. ಹಾಗೆ ಸಂಜೆ 5:30ಕ್ಕೆ ಕಲ್ಲೇಶ್ವರ ಮಿಲ್ ಬಳಿ ಅವರ
ಪಾರ್ಥಿವ ಶರೀರ ಅಂತಿಮ ದರ್ಶನಕ್ಕೂ ಕೂಡ ಮತ್ತೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲೂ ಕೂಡ ಕೆಲವು ಗಣ್ಯರು ತೆರಳಿದ್ದಾರೆ. ಆನಂತರ ಅವರ 5:30ಕ್ಕೆ ವೀರಶೈವ ಲಿಂಗಾಯತ ಸಮುದಾಯದ ವಿಧಿವಿಧಾನಗಳ ಪ್ರಕಾರ ಅವರ ಅಂತ್ಯಕ್ರಿಯೆ ನಡೆಯಲಿದೆ. ಅಲ್ಲಿಯವರೆಗೂ ಕೂಡ ಸಚಿವರುಗಳು ಕೂಡ ಅಲ್ಲಿ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ಈಗಾಗಲೇ ಕೆಲವರು ದಾವಣಗೆರೆಯ ಕಡೆ ಮುಖವನ್ನ ಮಾಡಿದ್ದಾರೆ. ಸಚಿವರು ಶಾಸಕರುಗಳು ಕೂಡ ತೆರಳ್ತಾ ಇದ್ದಾರೆ. ಕೆಲವರು ದೆಹಲಿಯಲ್ಲೇ ಸಿಲುಕಿದ್ದಾರೆ. ದೆಹಲಿಯಲ್ಲಿ ಹೆಚ್ಚಿನ ಒಂದು ಫಾಗ್ ಬಂದ ಕಾರಣ ಬೆಳಿಗ್ಗೆ ಏನು ಬೆಳಗಾವಿಗೆ ಬರಬೇಕಾಗಿತ್ತು ಸಚಿವರು ಶಾಸಕರು ನಿನ್ನೆ ವೋಟ್ ಚೋರಿ ಅಭಿಯಾನಕ್ಕೆ ದೆಹಲಿಗೆ ತೆರಳಿದ್ರು. ಇವತ್ತು ಅವ್ರು ಬೆಳಿಗ್ಗೆ ಬೆಳಗಾವಿ ಅಧಿವೇಶನಕ್ಕೆ ಹಾಜರಾಗಬೇಕಾಗಿತ್ತು. ಇಲ್ಲಿಂದ ಮತ್ತೆ ದಾವಣಗೆರೆಗೆ ತೆರಳಿ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನದಲ್ಲಿ ಭಾಗಿಯಾಗಬೇಕಾಗಿತ್ತು. ಆದ್ರೆ ಫ್ಲೈಟ್ ಡಿಲೈಡ್ ಆಗಿರೋದ್ರಿಂದ ಇನ್ನು ಕೂಡ ಕುವನ್ ರೆಡ್ಡಿ ಇರ್ಬೋದು, ಹಾಗೆ ಬಸವನಗೌಡ, ಬಾದರ್ಲಿ, ಆನಂದ್ ಗಡ್ದೇವ್ರ ಮಠ, HK ಪಾಟೀಲ್ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್, ಜೊತೆಗೆ ಅಲ್ಲಮ ಪ್ರಭು ಪಾಟೀಲು, ಸಲೀಂ ಅಹಮದ್, ಸತೀಶ್ ಜಾರಕಿಹೊಳಿ, GS ಪಾಟೀಲ್, ಗುತ್ತೇದಾರು, ರೇವಣ್ಣ, ಕಮಕನೂರು, ನಾಗೇಂದ್ರ, MB ಪಾಟೀಲ್ ಎಲ್ಲರೂ ಕೂಡ ಜಾರ್ಜ್ ಸೇರಿದಂತೆ ಹಲವರು ಇನ್ನು ದೆಹಲಿಯಲ್ಲಿ ಈಗ ಬೆಳಗಾವಿ ಕಡೆ ಮುಖವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಬೆಳಗ್ಗೆ ಅವರ ಫ್ಲೈಟ್ ಫಾಗ್ ನಿಂದಾಗಿ ಡಿಲೇಡ್ ಆಯ್ತು. ಅವರು ಇಲ್ಲಿಗೆ ಬಂದು ದಾವಣಗೆರೆಗೆ ತೆರಳಬೇಕಾಗಿತ್ತು ಅಂತಿಮ ದರ್ಶನದಲ್ಲಿ ಭಾಗಿಯಾಗೋದಕ್ಕೆ. ಹಾಗಾಗಿ ಸ್ವಲ್ಪ ವಿಳಂಬವಾಗಿ ಅವರು ದಾವಣಗೆರೆಗೆ ಭೇಟಿಯನ್ನ ಕೊಟ್ಟು ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನದಲ್ಲಿ ಭಾಗಿಯಾಗಲಿದ್ದಾರೆ. ಬಿಜೆಪಿಯಲ್ಲೂ ಕೂಡ ಬಹಳಷ್ಟು ನಾಯಕರು ಶಾಮನೂರು ಕುಟುಂಬದ ಜೊತೆ ಹತ್ತಿರದ ಸಂಬಂಧವನ್ನ ಹೊಂದಿದ್ದಾರೆ. ಜಗದೀಶ್ ಶೆಟ್ಟರ್ ಇರ್ಬೋದು, MB ಪಾಟೀಲ್, ಹಾಗೆ ಹೆಬ್ಬಾಳ್ಕರ್ ಇರ್ಬೋದು, ಎಲ್ಲರೂ ಕೂಡ ಹತ್ತಿರದ ಸಂಬಂಧವನ್ನ ಹೊಂದಿದ್ದಾರೆ. ಅವರು ಕೂಡ ಶಾಮನೂರು ಶಿವಶಂಕರಪ್ಪ ಅವರ ಅಂತ್ಯಕ್ರಿಯೆಯಲ್ಲಿ ಇವತ್ತು ಭಾಗಿಯಾಗಲಿದ್ದಾರೆ. ಇವತ್ತು ಒಂದು ರೀತಿ ದಾವಣಗೆರೆಯಲ್ಲಿ ಮಡುಗಟ್ಟಿದ ಮೌನ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಅಪಾರ ಬೆಂಬಲಿಗರು, ಬಂಧು ಬಾಂಧವರು, ಸ್ನೇಹಿತರು ಎಲ್ಲರೂ ಕೂಡ ದಾವಣಗೆರೆಯಲ್ಲೇ ಇದ್ದಂತವ್ರು. ಹಾಗಾಗಿ ಶಾಮನೂರು ಅವರ ನಿಧನಕ್ಕೆ ಒಂದ್ ರೀತಿ ದಾವಣಗೆರೆಯಲ್ಲಿ